ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅದೇ ರೀತಿ ನಾವು ಹಿಂದಿನ ಕ್ಲಾಸ್ ಒಳಗೆ 2014 ಕೆಸೆಟ್ ಕ್ವಶನ್ ಪರ್ ಅನಾಲಿಸಿಸ್ ಮಾಡ್ತಿದ್ವಿ. ಅದೇ ರೀತಿ ಮುಂದುವರೆದ ಪ್ರಶ್ನೆ 24ನೇ ಪ್ರಶ್ನೆ. ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಅನ್ನು ಚಲಾಯಿಸಬಲ್ಲ ಒಂದು ಆಪರೇಟಿಂಗ್ ಸಿಸ್ಟಮ್ನ ಸಾಮರ್ಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಫಸ್ಟ್ ಒನ್ ಮಲ್ಟಿ ಯೂಸರ್ ಕಂಪ್ಯೂಟಿಂಗ್, ಅದೇ ರೀತಿ ಸೆಕೆಂಡ್ ಒನ್ ಮಲ್ಟಿ ಟಾಸ್ಕಿಂಗ್, ಸಿ ಟೈಮ್ ಶೇರಿಂಗ್, ಅದೇ ರೀತಿ ಡಿ ಅಬ್ಜೆಕ್ಟ್ ಓರಿಯೆಂಟ್ ಪ್ರೋಗ್ರಾಮಿಂಗ್ ಅಂತ ಕೊಟ್ಟಾರೆ. ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಅನ್ನು ಚಲಾಯಿಸಬಲ್ಲ ಒಂದು ಆಪರೇಟಿಂಗ್ ಸಿಸ್ಟಮ್ನ ಸಾಮರ್ಥ್ಯ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಬಿ ಸರಿಯಾದ ಉತ್ತರ ನೋಡ್ರಿ. ಯಾವುದಂದ್ರೆ ಬಿ ಮಲ್ಟಿ ಟಾಸ್ಕಿಂಗ್. ಈ ನಿಯಮ ಏನಕ್ಕದ, ಒಂದು ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಅನ್ನು ಚಲಾಯಿಸಬಲ್ಲ ಒಂದು ಆಪರೇಟಿಂಗ್ ಸಿಸ್ಟಮ್ನ ಸಾಮರ್ಥ್ಯ ಮಲ್ಟಿ ಟಾಸ್ಕಿಂಗ್ ಎಂದು ಕರೀತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ. ಜನರಲ್ ಕ್ವಶನ್ ಪೇಪರ್ 2014 25ನೇ ನಾಸಾದ ಪ್ರಧಾನ ಕಚೇರಿ ಎಲ್ಲಿದೆ? ಎ ನವದೆಹಲಿ, ಬಿ ಚೆನ್ನೈ, ಸಿ ಕೋಲ್ಕತ್ತಾ, ಡಿ ಬೆಂಗಳೂರು. ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ಬೆಂಗಳೂರು. ತದನಂತರ 26 ICHRನ ಈಗಿನ ನಿರ್ದೇಶಕರು ಯಾರದಾರ? ಫಸ್ಟ್ ಒನ್ ಸೆಟ್ಟರು, ಬಿ ಎಲ್ವಾ ಫರ್ಗಡ್ ಸುದರ್ಶನ್ ರಾವ್, ಅದೇ ರೀತಿ ಸಿ ರಾಮಚಂದ್ರ ಗುಹಾ, ಡಿ ಶೇಖ್ ಅಲಿ. ಸರಿಯಾದ ಉತ್ತರ ಯಾವುದಾಗ್ಬೋದು ಅಂದ್ರೆ ಎಲ್ ಫರ್ಗಡ್ ಸುದರ್ಶನ್ ರಾವ್ ಅವರ ಈಗ ಪ್ರೆಸೆಂಟ್ ದಾರ್ರಿ. ತದನಂತರ 27ನೇ ಪ್ರಶ್ನೆ. ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆಗೊಂಡ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಹೆಸರಿಸಿ. ಎ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ, ಬಿ ಇಂದಿರಾ ಗಾಂಧಿಯ ರಾಷ್ಟ್ರೀಯ ಮಹಿಳಾ ವಿಶ್ವವಿದ್ಯಾಲಯ, ಸಿ ಇಂದಿರಾ ಗಾಂಧಿಯ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ, ಡಿ ಇಂದಿರಾ ಗಾಂಧಿಯ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ. ಇದರೊಳಗೆ ಸರಿಯಾದ ಉತ್ತರ ಯಾವುದಾಕೈತಿ ಅಂದ್ರೆ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆಗೊಂಡ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಹೆಸರು ಏನಾಗೈತೆ ಅಂದ್ರೆ ಸಿ ಸರಿಯಾದ ಉತ್ತರ. 27 ಪ್ರಶ್ನೆ ಸಿ ಇಂದಿರಾ ಗಾಂಧಿ ಬುಡಕಟ್ಟು ವಿಶ್ವವಿದ್ಯಾಲಯ ಸ್ಥಾಪನೆ ಆಗೈತೆ ಎಂಬುದನ್ನು ನಾವು ತಿಳ್ಬೋದು. ಎಲ್ಲಿ ಅಂದ್ರೆ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆಗೊಂಡ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಹೆಸರು ಏನಂತಾರ ಇಂದಿರಾ ಗಾಂಧಿಯ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಎಂದು ನಾವು ತಿಳಿಬಹುದ್ರಿ. ಅದೇ ರೀತಿ 28ನೇ ಪ್ರಶ್ನೆ. ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಎಂದು ಯಾವುದನ್ನು ಗುರುತಿಸುತ್ತಾರೆ? ಎ ಮಗಧ ವಿಶ್ವವಿದ್ಯಾಲಯ, ಬಿ ನಳಂದ ವಿಶ್ವವಿದ್ಯಾಲಯ, ಸಿ ವಿಕ್ರಮಶಿಲಾ ವಿಶ್ವವಿದ್ಯಾಲಯ, ಡಿ ತಕ್ಷಶಿಲಾ ವಿಶ್ವವಿದ್ಯಾಲಯ. ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಎಂದ ಯಾವುದನ್ನು ಗುರುತಿಸಲಾಗಿದೆ? ಯಾವ್ಯಾವ ಇದ್ದವು ಯಾವಾಗ? ನಳಂದ ಮತ್ತು ತಕ್ಷಶಿಲಾ ಎರಡದ್ರೊಳಗೆ ಸರಿಯಾದ ಉತ್ತರ ಆಗ್ಬೇಕು. ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಿಂದ ಯಾವುದನ್ನು ಗುರುತಿಸಬಹುದು? ಯಾವ್ಯಾವ ಕೊಟ್ಟಾರ? ಎ ಮಗಧ ವಿಶ್ವವಿದ್ಯಾಲಯ, ಬಿ ನಳಂದ ವಿಶ್ವವಿದ್ಯಾಲಯ, ಸಿ ವಿಕ್ರಮಶಿಲಾ ವಿಶ್ವವಿದ್ಯಾಲಯ, ಡಿ ತಕ್ಷಶಿಲಾ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಯಾವುದಾಗ್ತಾರ ನಳಂದ ವಿಶ್ವವಿದ್ಯಾಲಯ ಜಗತ್ತಿನ ಮೊದಲ ಆವಾಸ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಆಗಿತ್ತು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಅದೇ ರೀತಿ ನೆಕ್ಸ್ಟ್ ಒನ್ ಕ್ವಶನ್ 29. ಸಮುದಾಯ ಕಾಲೇಜು ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ದು? ಎ ತಾಂತ್ರಿಕ ಶಿಕ್ಷಣ, ಬಿ ಸಾಮಾನ್ಯ ಶಿಕ್ಷಣ, ಸಿ ವ್ಯಕ್ತಿ ಆಧಾರಿತ ಶಿಕ್ಷಣ, ಡಿ ವಯಸ್ಕರ ಶಿಕ್ಷಣ. ಸರಿಯಾದ ಉತ್ತರ ಸಿ ಸರಿಯಾದ ವ್ಯಕ್ತಿ ಆಧಾರಿತ ಶಿಕ್ಷಣ ಆಗಿದೆ. ಸಮುದಾಯ ಕಾಲೇಜು ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದಾರ ಇದ್ರೊಳಗ ವ್ಯಕ್ತಿಯ ಆಧಾರಿತ ಶಿಕ್ಷಣಕ್ಕೆ ಸಮುದಾಯ ಕಾಲೇಜದ ಯೋಜನೆ ಸಂಬಂಧಿಸಿದ್ದು ಎಂಬುದನ್ನು ತಿಳಿಬಹುದು. 30ನೇ ಪ್ರಶ್ನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಎಲ್ಲಿದೆ? IIAS,
ಎ ನವದೆಹಲಿ, ಬಿ ಬೆಂಗಳೂರು, ಸಿ ಹೈದರಾಬಾದ್, ಡಿ ಸಿಮ್ಲಾ. ಸರಿಯಾದ ಉತ್ತರ ಎಲ್ಲೈತೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಎಲ್ಲೈತೆ ಅಂದ್ರೆ ಸಿಮ್ಲಾ ಒಳಗೈತ್ರಿ. ಕೆಳಗಿನ ಪ್ಯಾಸೇಜ್ನಲ್ಲಿ USA ಪ್ರಜಾಪ್ರಭುತ್ವದ ಕಾರ್ಯಭಾರದ ಬಗ್ಗೆ ನ್ಯೂವ್ಯಾನ್ ಕೋರ್ಸಿಕ್ಸ್ ತನ್ನ ಅಭಿಪ್ರಾಯವನ್ನು ನೀಡಿದಲ್ಲ. ಪ್ಯಾಸೇಜ್ ಓದಿ 31ರಿಂದ 36 ತನಕ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳ್ಯಾರ. ಅದೇ ರೀತಿ ಇಲ್ಲಿ ಮುಂದಿನ ಪ್ರಶ್ನೆ ಏನು ಕೊಟ್ಟಾರ ಅಂದ್ರೆ 31ನೇ ಪ್ರಶ್ನೆಯಿಂದ 36ನೇ ಪ್ರಶ್ನೆ ಅಂದ್ರೆ 6 ಪ್ರಶ್ನೆ ಏನು ಆಗಿರ್ತಾವಂದ್ರೆ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಾರ. ಆ ಪ್ಯಾಸೇಜ್ ಮೂಲಕ ನಾವು ಸರಿಯಾಗಿ ಆ ಪ್ಯಾಸೇಜ್ ತಿಳ್ಕೊಂಡು ಓದಿ ಅದರಲ್ಲಿರುವ ಎಲ್ಲ ಪ್ಯಾರಾಗ್ರಾಫನ್ನು ಅನಾಲಿಸಿಸ್ ಮಾಡಿ ಸರಿಯಂಗ ನೀವು ಓದ್ಕೋರಿ. ಇಂಗ್ಲೀಷ್ನಾಗ ಐತಿ ಅಥವಾ ಕನ್ನಡನಾಗ ಐತಿ, ಎರಡು ಮೀಡಿಯಮ್ ಐತಿ. ನೀವು ಸರಿಯಾಗಿ ಓದಿ ಅಲ್ಲಿ ಕೆಳಗೆ ನೀಡಿರುವಂಥ ಪ್ರಶ್ನೆಗಳಿಗೆ ಏನು ಮಾಡ್ಬೋದು ಅಂದ್ರೆ ಸರಿಯಾದ ಉತ್ತರವನ್ನು ನೀವು ನೀಡಬಹುದು. ತದನಂತರ ಪ್ರಶ್ನೆಗಳನ್ನು ನೋಡ್ಬರ್ರಿ. 31ನೇ ಪ್ರಶ್ನೆ, ಬಂಡವಾಳಶಾಹಿ ಪ್ರಜಾಪ್ರಭುತ್ವದ ಬಗ್ಗೆ ಚಾಮ್ಸ್ಕಿ ಅವರ ಅಭಿಪ್ರಾಯವೇನು? ಎ ಬೆಂಬಲಿಸಿಲ್ಲ, ಅದೇ ರೀತಿ ಬಿ ಬೆಂಬಲಿಸುತ್ತಾರೆ, ಸಿ ಅಭಿಪ್ರಾಯವಿಲ್ಲ, ಡಿ ನಿರ್ಬಂಧಿತ ಬೆಂಬಲ. ಸರಿಯಾದ ಉತ್ತರ ಯಾವುದಾಗ್ತಾರ ಸ್ನೇಹಿತರೆ? ಬಿ ಸರಿಯಾದ ಉತ್ತರ, ಬೆಂಬಲಿಸುತ್ತಾರೆ. ಬಂಡವಾಳಶಾಹಿ ಪ್ರಜಾಪ್ರಭುತ್ವದ ಬಗ್ಗೆ ಚಾಮ್ಸ್ಕಿ ಅವರ ಅಭಿಪ್ರಾಯವೇನು ಅಂತ ಕೇಳ್ತಾರ. ಅಲ್ಲಿ ಈ ಪ್ಯಾಸೇಜ್ ಒಳಗೆ ಅವರ ಅಭಿಪ್ರಾಯ ಏನೈತೆ ಅಂದ್ರೆ ಬೆಂಬಲಿಸಿದ್ದಾರೆ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ತದನಂತರ 32ನೇ ಪ್ರಶ್ನೆ ನೋಡ್ರಿ. 32ನೇ ಪ್ರಶ್ನೆ ಏನು ಕೇಳಿದಾರ? ಅಮೆರಿಕದ ನಾಗರಿಕರನ್ನು ಕಾಡುತ್ತಿರುವ ವಿಷಯ ಯಾವುದು ಅಂತ ಕೇಳಿದಾರ. ಫಸ್ಟ್ ಒನ್, ಎ ಆರೋಗ್ಯ ಪಾಲನೆ, ಬಿ ನೌಕರಿ, ಸಿ ಕೊರತೆ, ಡಿ ಬಂಡವಾಳಶಾಹಿ. ಸರಿಯಾದ ಉತ್ತರ ಯಾವುದಂದ್ರ ಬಿ ನೌಕರಿ. ಅಮೆರಿಕದ ನಾಗರಿಕರನ್ನ ಕಾಡುತ್ತಿರುವ ವಿಷಯ ಯಾವುದು ಅಂತ ಕೇಳಿದಾರ. ಈ ನಾಲ್ಕರೊಳಗೆ ಸರಿಯಾದ ಉತ್ತರ ಯಾವುದಂದ್ರ ಬಿ ನೌಕರಿ ಕಾಡ್ತಾ ಇದೆ. ಅಮೆರಿಕ ನಾಗರಿಕರನ್ನು ಕಾಡುತ್ತಿರುವ ವಿಷಯ ಯಾವುದಂದ್ರ ನೌಕರಿ. ನೆಕ್ಸ್ಟ್ ಒಂದು ಪ್ರಶ್ನೆ 33, ಯುರೋಪಿನಲ್ಲಿನ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯದ್ದು ಅಂತ ಕೇಳಿದಾರ. ಎ ಅಮೆರಿಕ ಪೋಷಿತ ಆರ್ಥಿಕ ಸಂಸ್ಥೆಗಳನ್ನು ಅವಲಂಬಿಸಿದೆ, ಅದೇ ರೀತಿ ಬಿ ತೃತೀಯ ಜಗತ್ತನ್ನು ಅವಲಂಬಿಸಿದೆ, ಸಿ ಜಾಗತಿಕ ಹಣಕಾಸಿನ ಸಂಸ್ಥೆಗಳನ್ನು ಅವಲಂಬಿಸಿದೆ, ಅದೇ ರೀತಿ ಡಿ ಆಂತರಿಕ ಹಣಕಾಸಿನ ಸಂಸ್ಥೆಗಳನ್ನು ಅವಲಂಬಿಸಿದೆ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ, ಜಾಗತಿಕ ಹಣಕಾಸಿನ ಸಂಸ್ಥೆಗಳನ್ನು ಅವಲಂಬಿಸಿದೆ. ಯುರೋಪಿನ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯನ್ನು ಏನು ಮಾಡಿದೆ ಅವಲಂಬಿಸಿದೆ ಅಂತ ಕೇಳಿದ್ರೆ ಜಾಗತಿಕ ಹಣಕಾಸಿನ ಸಂಸ್ಥೆಗಳನ್ನು ಅವಲಂಬಿಸಿದೆ. ಅದೇ ರೀತಿ 34ನೇ ಪ್ರಶ್ನೆ, ಅಮೆರಿಕದ ಆರೋಗ್ಯ ಪಾಲನಾ ಪದ್ಧತಿಯ ಬಗ್ಗೆ ಚಾಮ್ಸ್ಕಿ ಅವರ ನಿಲುವು ಏನು? ಅಮೆರಿಕದ ಆರೋಗ್ಯ ಪಾಲನಾ ಪದ್ಧತಿಯ ಬಗ್ಗೆ ಚಾಮ್ಸ್ಕಿ ಅವರ ನಿಲುವು ಏನಂತ ಕೇಳಿದ್ದಾರೆ. 34ನೇ ಪ್ರಶ್ನೆ, ಅದರೊಳಗೆ ಏನೇನು ನಿಯಮಗಳು ಕೊಟ್ಟಾರ. ಈ ಹಗರಣದ ಪೂರಿತ, ಬಿ ಶ್ರೀಮಂತರ ಸೇವೆಗಾಗಿ, ಸಿ ಬಡವರ ಸೇವೆಗಾಗಿ, ಡಿ ಸಮರ್ಥ. ಇದರೊಳಗೆ ಸರಿಯಾದ ಉತ್ತರ ಯಾವ್ದು ಆಕೈತೆ ಅಂದ್ರೆ ಈ ಸರಿಯಾದ ಉತ್ತರ ಹಗರಣ ಪೂರಿತ. ಅಮೆರಿಕದ ಆರೋಗ್ಯ ಪಾಲನಾ ಪದ್ಧತಿ ಏನಾಗಿರ್ತಂದ್ರ ಬಗ್ಗೆ ಯಾವುದರ ಬಗ್ಗೆ ಹಗರಣ ಪೂರಿತ ಬಗ್ಗೆ ಚಾಮ್ಸ್ಕಿ ಅವರ ನಿಲುವಾಗಿತ್ತೆ ಎಂಬುದನ್ನು ನಾವಿಲ್ಲಿ ತಿಳಿಬಹುದು. ಸರಿಯಾದ ಉತ್ತರ ಯಾವುದಂದ್ರ ಎ ಸರಿಯಾದ ಉತ್ತರ. 34ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. 35ನೇ ಪ್ರಶ್ನೆ, ಅಮೆರಿಕದಲ್ಲಿ ಕೊರತೆಯನ್ನು ನೀಗಿಸಲು ಯಾವ ಸಲಹೆಯನ್ನು ಇಲ್ಲಿ ನೀಡಲಾಗಿದೆ. ಅಮೆರಿಕದ ಕೊರತೆಯನ್ನು ನೀಗಿಸಲು ಯಾವ ಸಲಹೆಯನ್ನು ನೀಡಲಾಗಿದೆ ಅಷ್ಟಾಗಬೇಕು. ಅದೇ ನಂತರ ಏನಾಯ್ತಾರೆ ನಿಲ್ಲಿಸಲು ಯಾವ ಸಲಹೆಯನ್ನು ಇಲ್ಲಿ ನೀಡಲಾಗಿದೆ ಅಂತ ಕೇಳಿದ್ರೆ ಇರತಕ್ಕ. ಅದೇ ರೀತಿ ಎ ಯುರೋಪಿನ ಆರೋಗ್ಯ ಪಾಲನೆ ತರಹ, ಅದೇ ರೀತಿ ಬಿ ಏನು ಕೊಟ್ಟಿದ್ದಾರೆ ಉತ್ತಮ ಸಾರ್ವಜನಿಕ ಆರೋಗ್ಯ ಪಾಲನೆ, ಸಿ ಅಂತಾರಾಷ್ಟ್ರೀಯ ಆರ್ಥಿಕ ಸಂಸ್ಥೆಗಳ ಬೆಂಬಲದ ಆರೋಗ್ಯ ಪಾಲನೆ, ಡಿ ಆರೋಗ್ಯ ಪಾಲನೆಯ ಮಾದರಿ. 35ನೇ ಪ್ರಶ್ನೆ ಸರಿಯಾದ ಉತ್ತರ ಈ ಯುರೋಪಿನ ಆರೋಗ್ಯ ಪಾಲನೆಯ ತರಹ ಅಮೆರಿಕ ಕೊರತೆಯನ್ನು ನೀಗಿಸಲು ಯುರೋಪಿನ ಆರೋಗ್ಯದ ತರಹದನ್ನು ಸಲಹೆಯನ್ನು ಇಲ್ಲಿ ನೀಡಲಾಗಿದೆ. 36ನೇ ಪ್ರಶ್ನೆ, ವಾಲ್ ಸ್ಟ್ರೀಟ್ ಜರ್ನಲ್ಗೆ ಯಾವ ವಿಷಯ
ಆಘಾತವನ್ನುಂಟು ಮಾಡಿದೆ? ಎ. ಯುರೋಪಿನ ಪ್ರಜಾಪ್ರಭುತ್ವ ಸ್ಥಾಪನೆ, ಬಿ. ಯುರೋಪಿನ ಎಡಪಂಥೀಯ ಮತ್ತು ಬಲಪಂಥೀಯ ಪಕ್ಷಗಳ ಸೋಲು, ಅದೇ ರೀತಿ ಸಿ. ಯುರೋಪಿನಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆಯ ಸ್ಥಾಪನೆ, ಡಿ. ಯುರೋಪಿನ ಪ್ರಜಾಪ್ರಭುತ್ವ ಕಣ್ಮರೆ. ಸರಿಯಾದ ಉತ್ತರ ಯಾವುದಾಗ್ತಾರ ಡಿ ಆಗಿದೆ, ಯುರೋಪಿನ ಪ್ರಜಾಪ್ರಭುತ್ವ ಕಣ್ಮರೆ. ವಾಲ್ಸ್ಕ್ರಿ ಅವರ ಜನರ ಯಾವ ವಿಷಯದ ಆಘಾತವನ್ನು ಉಂಟು ಮಾಡಿದೆ ಅಂದ್ರೆ ಯುರೋಪಿನ ಪ್ರಜಾಪ್ರಭುತ್ವದ ಕಣ್ಮರೆಯಾಗಿದೆ ಎಂಬುದನ್ನು ಇಲ್ಲಿ ಆಘಾತವನ್ನು ಉಂಟು ಮಾಡಿದೆ. ಅದೇ ರೀತಿ 37ನೇ ಪ್ರಶ್ನೆ ನೋಡ್ರಿ. 37ನೇ ಪ್ರಶ್ನೆ, ಆ ಪ್ಯಾಸೇಜ್ 31ರಿಂದ 36ರವರೆಗೆ ಪ್ಯಾಸೇಜ್ ಇತ್ತ. ಅದ ನಂತರ ಮುಂದಿನ ಬ್ಲಡ್ ರಿಲೇಷನ್ ಕ್ವಶನ್ ರೀ. 37ನೇ ಪ್ರಶ್ನೆ, ಒಂದು ಕೆಲಸವನ್ನು 10 ಗಂಡಸರು 15 ದಿನಗಳಲ್ಲಿ ಮತ್ತು 15 ಹೆಂಗಸರು 12 ದಿನಗಳಲ್ಲಿ ಮುಗಿಸಬಲ್ಲರು. 10 ಗಂಡಸರ 15 ದಿನ ಮುಗಿಸ್ತಾರತ್ರಿ, 15 ಹೆಂಗಸರು 12 ದಿನದಲ್ಲಿ ಮುಗಿಸಬಲ್ಲ. ಎಲ್ಲ ಗಂಡಸರು 10 ಮತ್ತು 15 ಹೆಂಗಸರು ಒಟ್ಟಿಗೆ ಕೆಲಸ ಮಾಡಿದಾಗ ಎಷ್ಟು ದಿನಗಳಲ್ಲಿ ಕಾರ್ಯವು ಮುಗಿಸುತ್ತಾರ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಷ್ಟು ಇಬ್ರು ಕೂಡಿ ಅಲ್ಲಿ 10 ಜನ, ಇವರು 15 ಜನ. ಬಾಯ್ಸ್ 10 ಜನ, ಲೇಡೀಸ್ ಗರ್ಲ್ಸ್ 15 ಜನ ಅಷ್ಟು ಸೇರಿ ಒಂದು ಕೆಲಸ ಮಾಡ್ಬೇಕ್ರಿ. ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರ ಅಂತ ಕೇಳಿದಾರ ಇಲ್ಲಿ ಮಲ್ಟಿಪಲ್ ಏನು ಕೊಟ್ಟಾರ, ಎ 6, ಬಿ 6 1/3, ಸಿ 6 2/3, ಡಿ 7 2/3 ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ 37 ಯಾವ್ದಾಗ್ತಾರ ಸಿ ಸರಿಯಾದ ಉತ್ತರ ಆಗ್ತದ. 6 ದಿನ 2/3 ಎಂಬುದನ್ನು ನಾವು ಖಚಿತಪಡಿಸಬಹುದು. ತದನಂತರ ಈ ಕೆಳಗಿನ ಸರಣಿಯಲ್ಲಿ 6ನೆಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಾರ. 2 4 12 14 2 40. ಈ ಕ್ವಶನ್ 2 ಸಲ ರಿಪೀಟ್ ಆಗೈತೆ ನೋಡ್ರಿ. ಎ 960, ಬಿ 1440, ಸಿ 1080, ಡಿ 1920. ಸರಿಯಾದ ಉತ್ತರ ಯಾವ್ದಾಗ್ತಾರ ಬಿ ಸರಿಯಾದ 1440 ಆಗ್ತದ. ತದನಂತರ 39ನೇ ಪ್ರಶ್ನೆ, ಜನವರಿ 1 2006ರಂದು ಭಾನುವಾರವಾಗಿದ್ದರೆ ಜನವರಿ 1 2010ರಂದು ವಾರದ ಯಾವ ದಿನವಾಗಿರ್ತದ? ಫಸ್ಟ್ ಒನ್, ಎ ಶುಕ್ರವಾರ, ಬಿ ಶನಿವಾರ, ಸಿ ಭಾನುವಾರ, ಡಿ ಬುಧವಾರ. ಸರಿಯಾದ ಉತ್ತರ ಯಾವುದಂದ್ರ ಎ ಸರಿಯಾದ ಉತ್ತರ ಶುಕ್ರವಾರ ಆಗಿರ್ತದ ಸ್ನೇಹಿತರೆ, ಶುಕ್ರವಾರ ಆಗಿರ್ತದ. ತದನಂತರ 40ನೇ ಪ್ರಶ್ನೆ, ಒಬ್ಬ ವ್ಯಾಪಾರಿಯ ತನ್ನ ಹತ್ತಿರದಲ್ಲಿರುವ 1000 kg ಸಕ್ಕರೆಯ ಒಂದು ಭಾಗವನ್ನು 8% ಲಾಭಕ್ಕೆ ಮತ್ತು ಉಳಿದ ಭಾಗವನ್ನು 18% ಲಾಭಕ್ಕೆ ಮಾರಿದನು. ಅವನು ಒಟ್ಟು ಲಾಭ 14% ಆದರೆ ಅವನು 18% ಲಾಭಾಂಶಕ್ಕೆ ಮಾರಿದ ಸಕ್ಕರೆಯ ಪ್ರಮಾಣವೆಷ್ಟು? ಎ 400 kg, ಬಿ 560 kg, ಸಿ 600 kg, ಡಿ 640 kg. ಸರಿಯಾದ ಉತ್ತರ 600 kg ಆಗಿರ್ತದ. ನೆಕ್ಸ್ಟ್ ಒನ್ 41, ಒಂದು ಪಟ್ಟಣದ ಜನಸಂಖ್ಯೆ 2 ವರ್ಷಗಳ ಹಿಂದೆ 62,500 ಆಗಿತ್ತು. ಮಹಾನಗರಗಳಿಗೆ ವಲಸೆ ಹೋಗುವುದರಿಂದ ಪ್ರತಿ ವರ್ಷ ಜನಸಂಖ್ಯೆ 4% ರಷ್ಟು ಕಡಿಮೆಯಾಗುತ್ತಿದೆ. ಈಗಿನ ಪ್ರಸ್ತುತ ಪಟ್ಟಣದ ಜನಸಂಖ್ಯೆ ಎಷ್ಟದ ಅಂತ ಕೇಳಿದಾರ. ಫಸ್ಟ್ ಒನ್ 56,700, ಬಿ 57,600, ಅದೇ ರೀತಿ ಸಿ 58,800, 60,000 ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ 57,600 ಇದೆ. ನೆಕ್ಸ್ಟ್ ಒನ್ ಕ್ವಶನ್ 42ನೇ ಪ್ರಶ್ನೆ, ZGWRF ಅನ್ನು ಸಂಕೇತ ಬಳಸಿ BURMA ಎಂದು ಬರೆದರೆ LJWRFSD ಸಂಕೇತ ಬಳಸಿ ಹೇಗೆ ಬರೆಯಬಹುದು? ಫಸ್ಟ್ ಒನ್, ಎ ಮಲ್ಟಿಪಲ್, ಇವು 4 ಕೊಟ್ಟಾರ, ನೀವು ನೋಡ್ಕೊರಿ. ಇದರೊಳಗೆ 4 ಕೊಟ್ಟಾರ. ಅದೇ ರೀತಿ 42ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ಆಗ್ತದ. GERMANY ಎಂಬ ನಿಯಮ ಸರಿ ಆಗ್ತದ. ತದನಂತರ ನಿಯಮಗಳು ಕೊಟ್ಟಾರ. 43 48ರನ್ನು ಉತ್ತರಿಸಿ ಅಂತ ಕೇಳಿದ್ದಾರೆ. ಒಂದು ಕ್ವಶನ್ ಕೊಟ್ಟಾರ, ಫ್ಯಾಸೇಜ್ ಅಥವಾ ಏನಿದೆ ಕಂಪ್ನಿನು
ಪ್ರಶ್ನೆ ಕೊಟ್ಟಾರ ಫೆಸಸ್ ಅದು 43 ಪ್ರಶ್ನೆ ಏನು ಕೊಟ್ಟಾರ 43 ಒಂದು ದಿನದಲ್ಲಿ ಹೆಚ್ಚಿದಂತೆ ಫ್ಯಾಬ್ರಿಕ್ಸ್ ವಾಯ್ನ ಎಷ್ಟು ಯೂನಿಟ್ಗಳನ್ನು ಪೂರ್ಣಗೊಳಿಸಬಹುದು? ಎ 20, ಬಿ 30, ಸಿ 40, ಡಿ 50. ಸರಿಯಾದ ಉತ್ತರ ಏನಾಗ್ತದೆ? ಡಿ ಸರಿಯಾದ ಉತ್ತರ 50. ಅದೇ ರೀತಿ ಈ ಪ್ಯಾಸೇಜನ್ನು ಕರೆಕ್ಟಾಗಿ ಓದ್ಕೊರಿ. ಓದ್ಕೊಂಡ್ರೆ ಇಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗ್ತದೆ. 43 ಪ್ರಶ್ನೆ ಕ್ಲಾರಿಟಿ ಸಿಗ್ತದೆ. ವಾಯ್ನ ಎಷ್ಟು ಯೂನಿಟ್ ಪೂರ್ಣಗೊಳಿಸಬಹುದು ಅಂತ ಕೇಳಿದ್ದಾರೆ. ವಾಯ್ನ ಯೂನಿಟ್ನ ಪೂರ್ಣಗೊಳಿಸಲು ನೂಲುವ ಯಂತ್ರ 60 ನಿಮಿಷಗಳ 30 ನಿಮಿಷಗಳ ಹಾಗೂ ಬಣ್ಣವನ್ನು ಹಾಕುವ ಯಂತ್ರದಲ್ಲಿ 60 ನಿಮಿಷಗಳ ಅಗತ್ಯವಿರುತ್ತದೆ ಅಂತ ಕೇಳ್ಯಾರ. ಒಟ್ಟು ಯೂನಿಟ್ 50 ಮೀಟರ್ಗಳಷ್ಟು ಬಟ್ಟೆ ಇರ್ತದೆ. ಸರಿಯಾದ ಉತ್ತರ ಯಾವುದಾಗ್ತದೆ? 50. ಡಿ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ಇಂಗ್ಲಿಷ್ ವರ್ಷನ್ ಕೊಡಿರ್ತದೆ, ನೀವು ಸರಿಯಾಗಿ ನೋಡ್ಕೋಬಹುದು. 44ನೆಯ ಪ್ರಶ್ನೆ ಏನು ಕೇಳಿದಾರೆ ಸ್ನೇಹಿತರೆ? 44ನೆಯ ಪ್ರಶ್ನೆ, ಒಂದು ನಿರ್ದಿಷ್ಟ ಫ್ಯಾಬ್ರಿಕ್ ವಾಯ್ನ 20 ಯೂನಿಟ್ಗಳನ್ನು ಉತ್ಪಾದಿಸಿದರೆ ಫ್ಯಾಬ್ರಿಕ್ನ ಎಕ್ಸ್ನ ಎಷ್ಟು ಯೂನಿಟ್ಗಳನ್ನು ಅದೇ ದಿನದಲ್ಲಿ ಪೂರ್ಣಗೊಳಿಸಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಡಿ ಆಗಿರ್ತದೆ. 45 ಎಂಬ ನಿಯಮ ಸರಿಯಾಗಿರ್ತದೆ. ಎ 0, ಬಿ 30, ಸಿ 40, ಡಿ 45. ಸರಿಯಾದ ಉತ್ತರ 45 ಆಗಿರ್ತದೆ. 45ನೆಯ ಪ್ರಶ್ನೆ, ಒಂದು ದಿನದಲ್ಲಿ ಫ್ಯಾಬ್ರಿಕ್ ವಾಯ್ನ 30 ಯೂನಿಟ್ಗಳನ್ನು ಮಾತ್ರ ಉತ್ಪಾದಿಸಿದರೆ ಆ ದಿನದ ಎಷ್ಟು ಯಂತ್ರಗಳ ಗಂಟೆಗಳ ನಿಷ್ಕ್ರಿಯವಾಗಿರುತ್ತದೆ ಅಂತ ಕೇಳಿದ್ರೆ. ಅದೇ ರೀತಿ ಎ 120, ಬಿ 130, ಸಿ 135, ಡಿ 150. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ 135. 46ನೇ ಪ್ರಶ್ನೆ, ಒಂದು ಹೆಚ್ಚುವರಿ ಬಣ್ಣ ಹಾಕುವ ಯಂತ್ರವನ್ನು ಸೇರಿಸಿದರೆ ಫ್ಯಾಬ್ರಿಕ್ ಎಕ್ಸ್ನ ಎಷ್ಟು ಹೆಚ್ಚುವರಿ ಯೂನಿಟ್ಗಳನ್ನು ಉತ್ಪಾದಿಸಬಹುದು? ಎ 0, ಬಿ 5, ಸಿ 8, ಡಿ 10. ಸರಿಯಾದ ಉತ್ತರ ಈ ಸರಿಯಾದ ಉತ್ತರ 0 ಎಂಬುದನ್ನು ಇಲ್ಲಿ ಖಚಿತಪಡಿಸಬಹುದು. ಅದೇ ರೀತಿ 47ನೇ ಪ್ರಶ್ನೆ, ಕೇವಲ ಫ್ಯಾಬ್ರಿಕ್ ಎಕ್ಸ್ ಅನ್ನು ಮಾತ್ರ ಉತ್ಪಾದಿಸಬಹುದಾದ ಉತ್ಪಾದನಾ ಸಾಮರ್ಥ್ಯದಲ್ಲಿ ಗರಿಷ್ಠ ಹೆಚ್ಚಳವಾಗಲು ಯಾವ ಯಂತ್ರವನ್ನು ಖರೀದಿಸಬೇಕು? ಎ ನೂಲುವ ಯಂತ್ರ, ಬಿ ನೇಯ್ಗೆ ಯಂತ್ರ, ಸಿ ಬಣ್ಣ ಹಾಕುವ ಯಂತ್ರ, ಡಿ ನಿರ್ಧರಿಸಲು ಸಾಧ್ಯವಿಲ್ಲ ಅಂತ ಕೇಳಿದಾರೆ. ಸರಿಯಾದ ಉತ್ತರ ಬಿ ನೇಯ್ಗೆಯ ಯಂತ್ರ ಎಂಬುದನ್ನು ಸರಿಯಾದ ಉತ್ತರ. 48ನೇ ಪ್ರಶ್ನೆ, ಕೇವಲ ಫ್ಯಾಬ್ರಿಕ್ ವಾಯನ್ನು ಮಾತ್ರ ಉತ್ಪಾದಿಸಿದ್ದಾರೆ ಉತ್ಪಾದನಾ ಸಾಮರ್ಥ್ಯದಲ್ಲಿ ಗರಿಷ್ಠ ಹೆಚ್ಚಳವಾಗಲು ಯಾವ ಯಂತ್ರವನ್ನು ಖರೀದಿಸಬೇಕು? ಎ ನೂಲುವ ಯಂತ್ರ, ಬಿ ನೇಯ್ಗೆ ಯಂತ್ರ, ಸಿ ಬಣ್ಣ ಹಾಕುವ ಯಂತ್ರ, ನಿರ್ಧರಿಸಲು ಸಾಧ್ಯವಿಲ್ಲ. 48ನೇ ಪ್ರಶ್ನೆ ಸರಿಯಾದ ಉತ್ತರ ಬಣ್ಣ ಹಾಕುವ ಯಂತ್ರ. ಕೇವಲ ಫ್ಯಾಬ್ರಿಕ್ ವಾಯ್ ಮಾತ್ರ ಉತ್ಪಾದಿಸುವುದಾದರೆ ಉತ್ಪಾದನಾ ಸಾಮರ್ಥ್ಯದಲ್ಲಿ ಗರಿಷ್ಠ ಹೆಚ್ಚಳವಾಗಲು ಯಾವ ಯಂತ್ರವನ್ನು ಖರೀದಿಸಬಹುದು? ಬಣ್ಣ ಹಾಕುವ ಯಂತ್ರ. ಅದೇ ರೀತಿ 49ನೇ ಪ್ರಶ್ನೆ, ಸಾರಾಂಶಾಧಾರಿತ ಮೌಲ್ಯಮಾಪನ ಎಂದರೆ ಎ ಯೋಜನೆಯ ಕಾರ್ಯರೂಪಸಿದ್ಧಗೊಳಿಸುವುದು, ಬಿ ಸಮೀಕ್ಷಾ ಪೂರ್ವ ಅಧ್ಯಯನ, ಅದೇ ರೀತಿ ಸಿ ಪ್ರಯೋಗಾತ್ಮಕ ಅಧ್ಯಯನ, ಡಿ ಮೂಲತಃ ಪರಿಣಾಮ ಅಧ್ಯಯನ. ಸರಿಯಾದ ಉತ್ತರ ಯಾವುದಂದ್ರೆ ಡಿ ಸರಿಯಾದ ಉತ್ತರ ಪ್ರಯೋಗಾತ್ಮಕ ಅಧ್ಯಯನವಾಗಿದೆ. 50ನೇ ಪ್ರಶ್ನೆ, ಮೌಲ್ಯಮಾಪನವು ಅಳತೆಯ ಮಾಪನದಕ್ಕಿಂತ ಭಿನ್ನ, ಹಾಗಾದರೆ ಹೇಗೆ ಅಂತ ಕೇಳಿದಾರ. ಎ ಪರಿಮಾಣಾತ್ಮಕ ನಿರ್ಣಯದ ಪ್ರಕ್ರಿಯೆ, ಬಿ ಪರಿಪೂರ್ಣ ನಿರ್ಣಯದ ಪ್ರಕ್ರಿಯೆ, ಸಿ ಗುಣಾತ್ಮಕ ನಿರ್ಣಯದ ಪ್ರಕ್ರಿಯೆ, ಡಿ ಅಂಕಗಳಿಕೆ ಆಧಾರದ ಮೇಲಿನ ನಿರ್ಣಯವಾಗಿದೆ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ. ಪರಿಪೂರ್ಣ ನಿರ್ಣಯದ ಪ್ರಕ್ರಿಯೆಯಾಗಿದೆ ಎಂಬುದನ್ನು ಇಲ್ಲಿ ನಾವು ತಿಳಿಯಬಹುದು. ಅದೇ ರೀತಿ 51ನೆಯ ಪ್ರಶ್ನೆ, ಕೆಳಗಿನ ಒಂದು ಕಲಿಕೆಯ ಮೂಲಭೂತ ಅಂಶ ಎ ಅಳವಡಿಕೆ, ಬಿ ಗ್ರಹಿಕೆ, ಸಿ ಸಂಜ್ಞಾನ, ಅದೇ ರೀತಿ ಡಿ ಶಿಕ್ಷಣ ಸಾಧನ. ಒಂದು ಕಲಿಕೆಯ ಮೂಲಭೂತ ಅಂಶ ಯಾವುದಾಗಬಹುದ್ರಿ ಇದ್ರೊಳಗ ಅಂದ್ರೆ 51ನೆಯ ಪ್ರಶ್ನೆ ಸಿ ಸರಿಯಾದ ಉತ್ತರ ಸಂಜ್ಞಾನ ಆಗಿರ್ತದ. 52ನೆಯ ಪ್ರಶ್ನೆ, ಇವುಗಳನ್ನು ಶೈಕ್ಷಣಿಕ ವಿಷಯದ ರಚನೆಯ ಮೂಲಭೂತ ಅಂಶ ಎ ಉದ್ದೇಶ ಪಠ್ಯಕ್ರಮದ ನಿಯಮಗಳು, ಅದೇ ರೀತಿ ಶಿಕ್ಷಣ ಸಾಧನಗಳು ಪರೀಕ್ಷೆ. ಸೆಕೆಂಡ್ ಒನ್ ಉದ್ದೇಶ ವಿಷಯ ಸಂದರ್ಭ ವಿಧಾನಗಳು ಮೌಲ್ಯೀಕರಣ. ಸಿ
ಪಠ್ಯಕ್ರಮ ಶಿಕ್ಷಣದ ವಿಧಾನ ಮೌಲ್ಯೀಕರಣ ಮೌಲ್ಯಮಾಪನ. ಡಿ ಪಠ್ಯಕ್ರಮ ಶಿಕ್ಷಣ ವಿಧಾನ ಕಲಿಕೆ ಪರಿಣಾಮ ಮತ್ತು ಮೌಲ್ಯಮಾಪನ ಅಂತ ಕೇಳಿದ್ದಾರೆ. ವಿಷಯ ರಚನೆಯ ಮೂಲಭೂತ ಅಂಶ ಹೇಗಿರ್ತದೆ ಅಂದ್ರೆ ಪಠ್ಯಕ್ರಮ ಶಿಕ್ಷಣ ವಿಧಾನ ಮೌಲ್ಯೀಕರಣ ಮೌಲ್ಯಮಾಪನ. 52ನೆಯ ಪ್ರಶ್ನೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಉದ್ದೇಶ ವಿಷಯ ಸಂದರ್ಭ ವಿಧಾನಗಳು ಮೌಲ್ಯೀಕರಣ. ಸರಿಯಾದ ಉತ್ತರ 52ನೇ ಪ್ರಶ್ನೆ ಬಿ ಸರಿಯಾದ ಉತ್ತರ. ಅದೇ ರೀತಿ ಇಂಗ್ಲಿಷ್ ವರ್ಷನ್ ಕೂಡ ಇರ್ತದ, ನೀವು ಸರಿಯಾಗಿ ನೋಡ್ಕೋಬಹುದು. 53ನೇ ಪ್ರಶ್ನೆ ತರಗತಿಯಲ್ಲಿ ಯಾವ ರೀತಿಯ ಶಾಬ್ದಿಕ ಸಂವಹನ ಬಳಸಲಾಗುತ್ತದೆ? ಎ ಮೌಖಿಕ, ಬಿ ಮೌಖಿಕ ಮತ್ತು ಬರಹ, ಸಿ ಬರಹ, ಡಿ ಶರೀರ ಭಾಷೆ ಅಂತ ಹೇಳಿದಾರೆ. ಸರಿಯಾದ ಉತ್ತರ ಯಾವುದಾಗ್ತಾರ? ಮೌಖಿಕ ಮತ್ತು ಬರಹ. ಶಾಬ್ದಿಕ ಸಂವಹನ ಅಂದ್ರೆ ಮೌಖಿಕ ಮತ್ತು ಬರಹ ನಿಯಮಗಳನ್ನು ಒಳಗೊಂಡಿರ್ತದ. 54ನೆಯ ಪ್ರಶ್ನೆ ತರಗತಿಯ ಶಿಕ್ಷಣದಲ್ಲಿ ಸಿಮ್ಯಾಟ್ರಿಕ್ ಎಂದರೇನರ್ಥ? ಎ ಅದು ಶಿಕ್ಷಣ ಉತ್ಕೃಷ್ಟತೆಗೆ ಸಂಬಂಧಿಸಿದೆ, ಬಿ ಅದು ಸಂವಹನದಲ್ಲಿ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಇದೆ, ಸಿ ಅದು ಶಾಬ್ದಿಕ ಮತ್ತು ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದೆ, ಡಿ ಅದು ಜ್ಞಾನ ಪ್ರಸಾರಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ 54ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ. ಅದು ಶಾಬ್ದಿಕ ಮತ್ತು ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದ. ತರಗತಿಯ ಶಿಕ್ಷಣ ಸಿಮ್ಯಾಟ್ರಿಕ್ಸ್ ಎಂದರೆ ಅಥವಾ ಎಂದರ್ಥ ಅಂತ ಕೇಳಿದರೆ ಅದು ಶಾಬ್ದಿಕ ಮತ್ತು ಅಶಾಬ್ದಿಕ ಸಂಕೇತಗಳನ್ನು ಸಂಬಂಧಿಸಿದೆ ಎಂಬುದನ್ನು ನಾವು ತಿಳಿಸಬಹುದು. ಅದೇ ರೀತಿ 55ನೇ ಪ್ರಶ್ನೆ ವಾತಾವರಣದಲ್ಲಿರುವ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗುವುದನ್ನು ಏನೆಂದು ಕರೆಯುತ್ತಾರೆ? ಎ ವಾಯುಮಾಲಿನ್ಯ, ಬಿ ಓಜೋನ್ ಪದರ ತೆಗೆದುಕೊಳ್ಳುವಿಕೆ, ಸಿ ಹಸಿರುಮನೆ ಪರಿಣಾಮ, ಡಿ ಹಸಿರು ಅನಿಲ ಪರಿಣಾಮ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಹಸಿರುಮನೆ ಪರಿಣಾಮವಾಗಿರ್ತದ. ವಾತಾವರಣದಲ್ಲಿ ಅನಿಲಗಳ ಕಾರಣದಿಂದ ಭೂಮಿಯ ಬಿಸಿಯಾಗುವುದನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಹಸಿರುಮನೆ ಪರಿಣಾಮ ಅಂತ ಕೇಳ್ತಾರೆ. ಡಿ 56ನೇ ಪ್ರಶ್ನೆ ವೈಜ್ಞಾನಿಕವಾಗಿ ಓಜೋನ್ ಅನ್ನು ಗುರುತಿಸುವ ವಿಧಾನ? ಎ ಓ, ಬಿ O2, ಸಿ O3, ಡಿ O4. ಸರಿಯಾದ ಉತ್ತರ O3 ಒಳಗ ಏನು ಗುರುತಿಸಲಾದ ವೈಜ್ಞಾನಿಕವಾಗಿ O3 ಓಜೋನ್ ಗುರುತಿಸುವ ವಿಧಾನವಾಗಿದೆ O3. ಅದೇ ರೀತಿ 57ನೆಯ ಪ್ರಶ್ನೆ ಮೊಸಳೆಗಳು ಸೂರ್ಯನ ಸ್ನಾನ ಮಾಡುವ ಕಾರಣ? ಎ ದೇಹದ ಶಾಖವನ್ನು ಹೆಚ್ಚಿಸಿಕೊಳ್ಳುವುದು, ಅದೇ ರೀತಿ ಬಿ ಚರ್ಮವನ್ನು ಒಣಗಿಸಿಕೊಳ್ಳುವುದು, ಸಿ ದೇಹದ ಶಾಖವನ್ನು ಕಡಿಮೆ ಮಾಡಿಕೊಳ್ಳಲು, ಡಿ ದೇಹದ ಶಾಖವನ್ನು ಕಾಪಾಡಿಕೊಳ್ಳಲು. ಸರಿಯಾದ ಉತ್ತರ 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದೇಹದ ಶಾಖವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮೊಸಳೆಗಳು ಸೂರ್ಯ ಸ್ನಾನ ಮಾಡುವ ಕಾರಣವಾಗಿದೆ ಎಂಬುದನ್ನು ತಿಳಿಸಬಹುದು. ಅದೇ ರೀತಿ ಕೆಸೆಟ್ ಇನ್ನೊಂದು 5-6 ದಿನ ಆಯ್ತು ಸರಿಯಾಗಿ ಓದ್ಕೊರಿ. ನೀವು ಕ್ವಶನ್ ಪೇಪರ್ ಒಳಗೆ ಅಲ್ಲಿ ಹೋಗಿ ನೀವು ಕನ್ಫ್ಯೂಸ್ ಆಗಬೇಡ್ರಿ. ಸಮಯ ಇರ್ತದೆ, ನೀವು ಅಷ್ಟು ದಡ ಓದಿ ಕನ್ಫ್ಯೂಸ್ ಆಗಿ ಅಥವಾ ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳಾರ್ದ ಓದಿ ಹಿಂದೆ ಮುಂದೆ ಮಾಡಿ ಸರಿ ಆನ್ಸರ್ ಇರ್ತೈತಿ. ಎರಡನೇದು ಆನ್ಸರ್ ಇದ್ರೆ ನೀವು ಅವಸರದಾಗ 3 ಹಾಕಿ ಬಂದಿರ್ತೀರಿ. ಸರಿ ಆನ್ಸರ್ ಇರ್ತದೆ, ಸರಿ ಓದಿರ್ತೀರಿ, ಸರಿಯಾಗಿ ಬರೀದು ಆದ್ರೆ ನೀವು ಬುಕ್ಲೆಟ್ ನಂಬರ್ ಸರಿಯಾಗಿ ಹಾಕಿರಿ. ಸರಿ ಹಾಕಿ ಅದೇ ರೀತಿ ಏನು ಮಾಡ್ಬೇಕಂದ್ರೆ ನೀವು ಸರಿಯಾಗಿ ಕರೆಕ್ಟ್ ಆನ್ಸರ್ ನೋಡಿ ಯಾವಕ್ಕೆ ಆನ್ಸರ್ ಇದೆ ನಿಮ್ಗೆ ಯಾವ್ದು ಅನಿಸುತ್ತೆ ಅದು ಕರೆಕ್ಟಾಗಿ ಹಾಕಿರಿ. ಅದೇ ರೀತಿ ಹಿಂದೆ ಮುಂದೆ ನೋಡಬೇಡ್ರಿ, ನೀವು ಎಷ್ಟು ಓದಿರ್ತೀರ ಅಷ್ಟು ಹಾಕ್ರಿ. ತದನಂತರ 58ನೇ ಪ್ರಶ್ನೆ ನೋಡ್ರಿ. ಅದೇ ರೀತಿ ನೀವು ಕೆಸೆಟ್ ಚಲೋ ತಂಗೆ ಎಕ್ಸಾಮ್ ಬರ್ರಿ, ಎಲ್ಲರೂ ಪಾಸ್ ಆಗ್ರಿ ಎಂಬ ನಿಯಮ. ಅದೇ ರೀತಿ ಪ್ಯಾಸೇಜ್ ಅಂತೂ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದ್ರೆ ಪ್ಯಾಸೇಜ್ ರೀ. ಅಲ್ಲಿ 2 ಅಥವಾ 4 ಅಥವಾ 3 1 ಹಿಂಗೆ ಮಿಸ್ಟೇಕ್ ಮಾಡ್ತಿರ್ತೀರಿ ಕ್ವಶನ್ನ. ಅಲ್ಲಿ ಕ್ವಶನು ಅಲ್ಲಿ ಆನ್ಸರ್ ಅಲ್ಲಿ ಇರ್ತದೆ. ಅದನ್ನ ಸರಿಯಾಗಿ ನೋಡಿ ಉತ್ತರಗಳನ್ನು ನೀವು ಹಾಕಿರ ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇದಕ್ಕೆ ಮೈನಸ್ ಇರೋಂಗಿಲ್ಲ, ಎಲ್ಲನೂ ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ಆದ್ದರಿಂದ ಸರಿಯಾಗಿ ಓದ್ರಿ, ಸರಿಯಾಗಿ ಬರ್ರಿ.
ತದನಂತರ ಮುಂದಿನ ಪ್ರಶ್ನೆ ನೋಡಿ ಬರ್ರಿ. ವನ್ಯಜೀವಿ ಕಾಯ್ದೆಯನ್ವಯ ರಾಷ್ಟ್ರೀಯ ಉದ್ಯಾನವನ್ನಾಗಿ ಒಂದು ಪ್ರದೇಶವನ್ನು ಯಾರು ಘೋಷಿಸಬಹುದು? ಎ. ಸರ್ವೋಚ್ಚ ನ್ಯಾಯಾಲಯ. ಅದೇ ರೀತಿ ಬಿ. ಉಚ್ಚ ನ್ಯಾಯಾಲಯ. ಸಿ. ರಾಜ್ಯ ಸರ್ಕಾರ. ಡಿ. ಕೇಂದ್ರ ಸರ್ಕಾರ. ಸರಿಯಾದ ಉತ್ತರ ರಾಜ್ಯ ಸರ್ಕಾರ. ವನ್ಯಜೀವಿಯ ಕಾಯ್ದೆ ಅನ್ವಯ ರಾಷ್ಟ್ರೀಯ ಉದ್ಯಾನವನ್ನಾಗಿ ಒಂದು ಪ್ರದೇಶವನ್ನು ಯಾರು ನೋಡ್ಕೊಂಡು ರಾಜ್ಯ ಸರ್ಕಾರನ ಘೋಷಿಸಬಹುದು. ನೆಕ್ಸ್ಟ್, ಬಯೋಲಾಜಿಕಲ್ ಹಾಟ್ ಸ್ಪಾಟ್ ಎಂದರೆ ಎ. ಜೈವಿಕವಾಗಿ ಬಹಳ ಮುಖ್ಯ ಪ್ರದೇಶ. ಬಿ. ಪರಿಸರ ಆಂತರಿಕ ಆತಂಕಕಾರಿ ಹಂತ ತಲುಪಿಸುವ ಪ್ರದೇಶ. ಸಿ. ಬಹಳ ಬಿಸಿಯಾದ ಸ್ಥಳ. ಡಿ. ಜೀವ ವೈವಿಧ್ಯ ಸುರಕ್ಷಿತ ತಾಣ. ಸರಿಯಾದ ಉತ್ತರ ಬಿ ಆಗ್ತದ. ಯಾವುದಂದ್ರೆ ಪರಿಸರ ಆತಂಕಕಾರಿ ಹಂತವನ್ನು ತಲುಪಿಸುವ ಪ್ರದೇಶ ಆಗ್ತದ. ಬಯೋಲಾಜಿಕಲ್ ಹಾಟ್ ಸ್ಪಾಟ್ ಅಂದರೆ ಏನಾಗಿರೋ ಪರಿಸರ ಆತಂಕಕಾರಿ ಹಂತ ತಲುಪಿದ ಪ್ರದೇಶ ಆಗ್ತದ. ತದನಂತರ 60ನೇ ಪ್ರಶ್ನೆ. ಕರ್ನಾಟಕದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಯಾರ್ದಾರ ಈಗ? ಎ. ವಾಮನಾಚಾರ್ಯ. ಬಿ. ಯು.ಆರ್. ರಾವ್. ಸಿ. ಮಾಧವ ಗಾಡ್ಗಿಲ್. ಡಿ. ಸಿ.ಎನ್.ಆರ್. ರಾವ್ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಯಾವುದವು ಅಂದ್ರೆ ವಾಮನಾಚಾರ್ಯ ಆಗ್ಬೋದು. ಸರಿಯಾದ ಉತ್ತರ ವಾಮನಾಚಾರ್ಯ ಆಗ್ತದ. ಥ್ಯಾಂಕ್ ಯು ಆಲ್. ಜನರಲ್ ಪೇಪರ್ 2014 ಕ್ವಶನ್ ಪೇಪರ್ ಇರದ ಆಲ್ಮೋಸ್ಟ್ 3 ರಿಂದ 4 ಕ್ವಶನ್ ರಿಪೀಟೆಡ್ ಆಗ್ತವ ಈ ಕ್ವಶನ್ ಒಳಗೆ. ಮ್ಯಾಥ್ಸ್ ರೀಸನಿಂಗ್ ನೋಡ್ಕೊರಿ ಸರಿಯಂಗ. ಅದೇ ರೀತಿ ಥ್ಯಾಂಕ್ ಯು ಆಲ್. ಸರಿಯಂಗೆ ಓದ್ರಿ. ಎಕ್ಸಾಮ್ ಇನ್ನೊಂದು 5-6 ದಿನ ಐತಿ. ಸರಿಯಂಗೆ ಓದ್ರಿ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದೇ ರೀತಿ ಕಮೆಂಟ್ ಮಾಡಿರಿ.